ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯಲ್ಲಿರುವಂತಹ ಕೊಟ್ಟಿಯೂರಪ್ಪನ್ ಅಥವಾ ಕೊಟ್ಟೂರು ಪೆರುಮಾಳ್ ಈ ದೇವಸ್ಥಾನ ಏನಿದೆ ಬಹಳ ವಿಶೇಷವಾದದ್ದು. ಇಲ್ಲಿಗೀಗ ನಾವೀಗ TV9 ಬಂದಿದೆ. ಇದರ ವಿಶೇಷತೆ ಏನು ಎಂಬುದನ್ನು ನಾನು ನಿಮಗೆ ತೋರಿಸ್ತೇನೆ. ಇದು ದೇವಸ್ಥಾನ ಇರುವಂತಹ ಒಂದು ಮೂಲ ಸ್ಥಳ. ಇದು ಅಕ್ಕರೆ ಕೊಟ್ಟಿಯೂರು ಎಂಬ ಪ್ರದೇಶದಲ್ಲಿ ಇರುವಂತಹ ಒಂದು ಸ್ಥಳ. ಇಲ್ಲಿ ನೀವು ನೋಡ್ಬೋದು, ಈ ಸೇತುವೆಯ ಮೇಲಿನಿಂದ ಸಾವಿರಾರು ಜನರು ಇಲ್ಲಿ ಸಾಲಾಗಿ ಕ್ಯೂ ನಿಂತು ಬಹಳ ಗಂಟೆಗಳ ಕಾಲ ಕಾದು ಸಾವಿರಾರು ಜನರು ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಬಂದು ಒಂದು ದೇವರ ದರ್ಶನವನ್ನು ಮಾಡ್ತಾರೆ. ಇನ್ನು ಈ ಜನರು ಇಲ್ಲಿ ಕ್ಯೂ ಆಗಿ ನಿಂತು ಹೋಗ್ತಿರುವಂತಹದ್ದು ಅಲ್ಲಿ ಏನು ಈ ಬಿದಿರಿನ ತಟ್ಟಿಯಂತಹ ಒಂದು ನಮಗೆ ಒಂದು ರಚನೆ ಕಾಣ್ತಾ ಇದೆ, ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಒಂದು ವಿಶೇಷತೆ ಏನಂತಂದ್ರೆ, ಬೇರೆ ಎಲ್ಲ ಕಡೆ ದೇವಸ್ಥಾನ ಅಂದರೆ ಅಲ್ಲೊಂದು ಕಟ್ಟಡಗಳನ್ನು ನಾವು ನೋಡ್ತೇವೆ. ಅಲ್ಲಿ ಗುಡಿ ಇರುತ್ತೆ, ಗರ್ಭಗುಡಿ ಇರುತ್ತೆ, ಪ್ರಾಂಗಣ ಇರುತ್ತೆ, ಬೇರೆ ಬೇರೆ ತರಹದ ಕಟ್ಟಡ ರಚನೆಗಳಿರ್ತವೆ. ಆದರೆ ಇಲ್ಲಿ ಯಾವುದು ಕೂಡ ಈ ಸಿಮೆಂಟ್ ಕಟ್ಟಡಗಳು ಅಥವಾ ರಚನೆಗಳು ಏನೂ ಇಲ್ಲ. ಒಂದು ಮರದಿಂದ ಮಾಡಿರುವಂತಹ ತಾತ್ಕಾಲಿಕ ಒಂದು ಶೆಡ್ ತರ ಒಂದು ಕಟ್ಟಡ ನಿರ್ಮಾಣವನ್ನು ನಾವಿಲ್ಲಿ ನೋಡ್ತಿದ್ದೇವೆ. ಆ ನಿರ್ಮಾಣದ ಅಡಿಯಲ್ಲಿ ಅದು ದೇವರ ದೀಪ ಉರಿತಾ ಇರೋದನ್ನು ನಾವು ನೋಡ್ಬೋದು. ಅಲ್ಲೊಂದು ಶಿವಲಿಂಗ ಇದೆ. ಅಲ್ಲಿಗೆ ಕ್ಯಾಮರಾ ತಗೊಂಡು ಹೋಗ್ಲಿಕ್ಕೆ ರೆಸ್ಟ್ರಿಕ್ಷನ್ ಇರೋದ್ರಿಂದ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ. ಆದರೆ ಅಲ್ಲಿ ದೀಪ ಏನಿದೆ, ಆ ದೀಪ ಮತ್ತು ಆ ಶಿವಲಿಂಗವನ್ನು ದರ್ಶನ ಮಾಡಲಿಕ್ಕೋಸ್ಕರನೇ ಜನರು ಇಲ್ಲಿ ಬರ್ತಾರೆ. ಇಲ್ಲಿ ಜನರು ಏನು ಬರ್ತಾರೆ, ಅವರೆಲ್ಲ ಈ ಕ್ಯೂ ಇಂದ ಬಂದು ಆ ಶಿವಲಿಂಗ ಮತ್ತು ಆ ದೇವರ ದೀಪವನ್ನು ದರ್ಶನ ಮಾಡಿ ಇಡೀ ಈ ದೇವಸ್ಥಾನಕ್ಕೆ ಒಂದು ರೌಂಡ್ ಬರ್ತಾರೆ. ಇನ್ನು ಈ ಬರ್ತಾ ಇರುವಂತಹ ಕೆಳಗಿನ ಜಾಗವನ್ನು ನಾವು ನೋಡಿದರೆ, ಇಲ್ಲಿ ಏನು ಸಹಸ್ರಾರು ಭಕ್ತರು ಇಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಇಲ್ಲಿ ಒಂದು ನದಿಯ ರೀತಿಯಲ್ಲಿ ಒಂದು ನೀರು ಹರಿತಾ ಇರೋದನ್ನು ನಾವು ನೋಡ್ಬೋದು. ಅಂದರೆ ಈ ದೇವಸ್ಥಾನ ತೆರೆದಿರುವಂಥದ್ದು ವರ್ಷದಲ್ಲಿ 28 ದಿನಗಳ ಕಾಲ ಮಾತ್ರ. ಅಂದರೆ ವೈಶಾಖ ಮಾಸ, ಪ್ರತಿ ವರ್ಷ ವೈಶಾಖ ಮಾಸ ಯಾವಾಗ ಬರುತ್ತೋ ಆ ದಿನದಲ್ಲಿ ಇದು ತೆರೆದಿರುತ್ತೆ. ಈ ವರ್ಷ ಜೂನ್ 8ರಿಂದ ಜುಲೈ 4ವರೆಗೆ ಈ ವೈಶಾಖ ಮಾಸ ಬಂದಿರೋದ್ರಿಂದ ಈ ಅವಧಿಯಲ್ಲಿ ಇಲ್ಲಿ ಈ ದೇವಸ್ಥಾನ ತೆರೆದಿದೆ. ಈ ನೀರಿನಲ್ಲಿ ನಡೆಯುತ್ತಾ ಜನರು ಬಹಳ ಭಯಕ್ತಿಯಿಂದ ಇಲ್ಲಿ ಬರುವಂಥದ್ದನ್ನು ನಾವು ನೋಡಬಹುದು. ಇನ್ನೊಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದರೆ, ಜೂನ್ 8ಕ್ಕೆ ಈ ದೇವಸ್ಥಾನ ಆರಂಭವಾದರೂ ಜೂನ್ 8, 9, 10 ಈ 3 ದಿನಗಳ ಕಾಲ ಇಲ್ಲಿ ಮಹಿಳೆಯರಿಗೆ ಪ್ರವೇಶ ಇರೋದಿಲ್ಲ. 8ರಿಂದ ಜುಲೈ 30ರವರೆಗೂ, ಜೂನ್ 30ರವರೆಗೂ ಇಲ್ಲಿ ಪ್ರವೇಶ ಇರುತ್ತೆ. ಅದಾದ ನಂತರ ಜೂನ್ 30ರಿಂದ ಜುಲೈ 4ರವರೆಗೂ, ಅಂದರೆ ಆ ಕೊನೆಯ 4 ದಿನಗಳ ಕಾಲ ಕೂಡ ಇಲ್ಲಿ ಈ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಅದು ಯಾಕೆ ಪ್ರವೇಶ ಇಲ್ಲ ಅನ್ನೋದಕ್ಕೆ ಅದರದ್ದೇ ಆದ ರೀತಿ ರಿವಾಜುಗಳಿದೆ. ಇನ್ನೊಂದು ಪ್ರಮುಖವಾದ ವಿಚಾರ ಇಲ್ಲಿ ಏನು ಹೇಳಬೇಕಾಗತ್ತೆ ಅಂದರೆ, ಇಲ್ಲಿಗೆ ಯಾವ ರೀತಿಯ ಭಕ್ತರು ಬರ್ತಾರೆ ಅನ್ನೋದು. ಕೇವಲ 28 ದಿನಗಳ ಕಾಲ ಮಾತ್ರ ತೆರೆದಿರುವಂತಹ ಈ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಈ ದಂಪತಿಯಾಗಿ ಬರುವವರೇ ಹೆಚ್ಚು. ಯಾಕಂತಂದರೆ ಯಾರ ಸಂಸಾರದಲ್ಲಿ ಈ ದಾಂಪತ್ಯ ವಿರಸ ಬಂದಿದೆ, ದಾಂಪತ್ಯ ಕಲಹ ಬಂದಿದೆ, ಅಥವಾ ಎಷ್ಟು ವರ್ಷ ಆದರೂ ಮದುವೆ ಆಗಿಲ್ಲ, ಮದುವೆ ಆದರೂ ವಿಚ್ಛೇದನ ಆಗಿದೆ, ಅಥವಾ ಮದುವೆ ಆದರೂ ಸಂಸಾರದಲ್ಲಿ ನೆಮ್ಮದಿ ಇಲ್ಲ, ಈ ಥರದ ಸಮಸ್ಯೆಗಳಿರುವವರು ಸಾಮಾನ್ಯವಾಗಿ ಹೆಚ್ಚಾಗಿ ಇಲ್ಲಿ ಬರ್ತಾರೆ. ಅವರು ಇಲ್ಲಿ ಬಂದು ಇಲ್ಲಿ ಒಂದು ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತಮ್ಮ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾರೆ. ಆ ಬೇಡಿಕೆಯನ್ನು ಸಲ್ಲಿಸಿದರೆ ಇಲ್ಲಿರುವಂತಹ ಅವರಿಗೆ ಏನು ಕಷ್ಟ ಬಂದಿದೆ ಅದು ನಿವಾರಣೆ ಆಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಅವರಲ್ಲಿದೆ. ಹಾಗಾಗಿ ಕಳೆದ ಏನು ಈ ಜೂನ್ 8ಕ್ಕೆ ಓಪನ್ ಆಗಿರುವಂತಹ ಈ ದೇವಸ್ಥಾನ ಇನ್ನು ಕೆಲವೇ ದಿನಗಳಲ್ಲಿ ಜುಲೈ 4ಕ್ಕೆ ಇದು ಬಂದಾಗುತ್ತೆ. ಹಾಗಾಗಿ ಕೊನೆಯ ದಿನ ಬರ್ತಾ ಇರುವಾಗೇ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಬರ್ತಾರೆ. ಕನಿಷ್ಠ 3ರಿಂದ 4 ಗಂಟೆಗಳ ಕಾಲ ಕ್ಯೂ ನಿಂತು ಈ ಒಂದು ಈಗ ಏನು ದೇವಸ್ಥಾನದ ಮೂಲ ಸ್ಥಳ ಇದೆ ಇಲ್ಲಿಗೆ ಒಂದು ಬಂದು ದೇವರ ದರ್ಶನವನ್ನು ಪಡೆಯುವಂತಹದ್ದು ಇಲ್ಲಿ ನಾವು ನೋಡಬಹುದು. ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ಜುಲೈ 4ಕ್ಕೆ ಇಲ್ಲಿ ದೇವಸ್ಥಾನ ಬಂದಾಗುತ್ತೆ. ಇನ್ನು ನಂತರ ಮುಂದಿನ ವರ್ಷ 2026ರ ವೈಶಾಖ ಮಾಸದ ದಿನದಲ್ಲಿ, ಆ ಸಂದರ್ಭದವರೆಗೆ ಅಂದರೆ ಇನ್ನು ಸುಮಾರು 300 ಮತ್ತು 1 ವರ್ಷಗಳ ಕಾಲ ಕಾಯಬೇಕಾಗತ್ತೆ. ಹಾಗಾಗಿ ಈ ಕೇರಳದ ಕೊಟ್ಟಿಯೂರು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಬಹಳವಾದ ಧಾರ್ಮಿಕ ನಂಬಿಕೆಯನ್ನು ಇರುವವರು ಇಲ್ಲಿ ಬಂದು ತಮ್ಮ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾರೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.